ಸ್ವಲ್ಪ ಖಾರ ಸ್ವಲ್ಪ ಹುಳಿ. ಇವತ್ತಿನ ರೆಸಿಪಿ ದಾವಣಗೆರೆಯ ಸ್ಟ್ರೀಟ್ ಸ್ಟೈಲ್ ಮಸಾಲೆ ಮಂಡಕ್ಕಿ. 3 ಸೀಕ್ರೆಟ್ ಸಾಮಗ್ರಿಗಳನ್ನು ಹಾಕಿಬಿಟ್ಟು ಈ ಮಂಡಕ್ಕಿನ ಮಾಡ್ತಾರೆ. ಹಾಗಾಗಿ ಬೇರೆ ಮಸಾಲೆ ಮಂಡಕ್ಕಿಗಳಿಗಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಮತ್ತು ಟೇಸ್ಟಲ್ಲಿ ತುಂಬ ಅಂದರೆ ತುಂಬಾ ರುಚಿ ಕೂಡ ಆಗುತ್ತೆ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪಾಕಶೃಂಗಾರದ ಅಡುಗೆ ಮನೆಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನಿಲ್ಲಿ ಒಂದು 4ರಿಂದ 5 ಜನರಿಗಾಗುವಷ್ಟು ಮಂಡಕ್ಕಿನ ಕ್ಲೀನ್ ಮಾಡಿ ತಗೊಂಡಿದ್ದೀನಿ. ಇವಾಗ ಈ ಮಂಡಕ್ಕಿಯಲ್ಲಿ ಒಂದು 2 ಟೀ ಸ್ಪೂನಷ್ಟು ಅಚ್ಚ ಖಾರ ಪುಡಿ, 2 ಸಣ್ಣದಾಗಿ ಕಟ್ ಮಾಡಿದಂಥ ಈರುಳ್ಳಿ, 2 ತುಂಬ ಸಣ್ಣದಾಗಿ ಕಟ್ ಮಾಡಿದಂತಹ ಟೊಮೆಟೊ, 1 ತುರಿದ ಕ್ಯಾರೆಟ್ ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ಫ್ರೆಶ್ ಕಾಯಿ ತುರಿನ ಹಾಕಿ. ಈಗಿದ್ರಲ್ಲಿ ಮೊದಲನೆಯ ಸೀಕ್ರೆಟ್ ಸಾಮಗ್ರಿನ ಹಾಕ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ ಒಂದು ಅರ್ಧ ಕಪ್ನಷ್ಟು ಬೇಯಿಸಿದ ಬಟಾಣಿ. ಒಣ ಬಟಾಣಿನ ಒಂದು 2 ಗಂಟೆ ನೆನೆಸ್ಬಿಟ್ಟು ಆಮೇಲೆ ಕುಕ್ಕರಲ್ಲಿ ಇದನ್ನು ಒಂದು 3ರಿಂದ 4 ವಿಷಲ್ ಕೂಗಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಎರಡನೆಯ ಸೀಕ್ರೆಟ್ ಸಾಮಗ್ರಿ ಏನಪ್ಪ ಅಂತಂದರೆ ಒಂದು ಅರ್ಧ ಕಪ್ನಷ್ಟು ಮೊಳಕೆ ಬರೆಸಿದ್ದ ಹೆಸರು ಕಾಳು. ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಯೂಸ್ ಮಾಡ್ತಾ ಇದ್ದೀನಿ. ನೀವೆಲ್ಲ ಸಾಮಗ್ರಿಗಳನ್ನು ನಿಮ್ಮ ಇಷ್ಟದ ಪ್ರಕಾರ ಹೆಚ್ಚು ಕಡಿಮೆ ಹಾಕ್ಕೋಬೋದು. ನಂತರ ಇವಾಗ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ತುಂಬ ಸಣ್ಣದಾಗಿ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ. ನೆಕ್ಸ್ಟ್ ಇವಾಗ 3ನೆಯ ಮತ್ತು ಕೊನೆಯ ಸೀಕ್ರೆಟ್ ಸಾಮಗ್ರಿ ಏನಪ್ಪ ಅಂತಂದರೆ ಈ ಹಸಿರು ಚಟ್ನಿ. ಈಗ ಈ ಚಟ್ನಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಚಟ್ನಿ ಕುಟ್ಟೋ ಕಲ್ಲಲ್ಲಿ 1 ಟೇಬಲ್ ಸ್ಪೂನಷ್ಟು ಧನಿಯಾ ಮತ್ತು 1 ಟೀ ಸ್ಪೂನಷ್ಟು ಜೀರಿಗೆ ಹಾಕಿ. ಈ 2 ಸಾಮಗ್ರಿಗಳನ್ನು ಸ್ವಲ್ಪ ಸಣ್ಣ ಆಗೋವರೆಗೂ ಚೆನ್ನಾಗಿ ಕಲ್ಲಲ್ಲಿ ಅರಿಬೇಕು. ಜೀರಿಗೆ ಮತ್ತು ಧನಿಯಾ ಎರಡನ್ನೂ ಹಸಿದೇ ಹಾಕಬೇಕು, ಹುರಿಬಾರ್ದು. ಫ್ರೆಂಡ್ಸ್, ಈ ಚಟ್ನಿನ ನೀವು ಮಿಕ್ಸಿಯಲ್ಲಿ ಕೂಡ ಮಾಡ್ಕೋಬೋದು, ಆದರೆ ಈ ಥರ ಕಲ್ಲಲ್ಲಿ ಅರ್ದು ಮಾಡೋದ್ರಿಂದ ಚಟ್ನಿ ತುಂಬಾ ರುಚಿಯಾಗತ್ತೆ. ಈ ಮುಂಚೆ ನಾನು ಇನ್ನೂ ಬೇರೆ ಬೇರೆ ಥರದ ಮಂಡಕ್ಕಿ ರೆಸಿಪಿಗಳನ್ನು ಶೇರ್ ಮಾಡಿದ್ದೆ, ನೀವು ನೋಡಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾರಾದರೂ ರೆಸಿಪಿಗಳನ್ನು ಮಿಸ್ ಮಾಡ್ಕೊಂಡಿದ್ರೆ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಪ್ಲೀಸ್ ಚೆಕ್ ಮಾಡಿ. ಮತ್ತು ಇಲ್ಲಿವರೆಗೂ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲನ್ನು ಮರೀದೆ ಕ್ಲಿಕ್ ಮಾಡಿ, ಅಂದರೆ ನಾವು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನು ಬರುತ್ತೆ. ನೋಡ್ರಿ, ಇಷ್ಟು ತರಿ ಆದರೆ ಸಾಕು, ಫುಲ್ ನೈಸ್ ಪುಡಿ ಮಾಡಬಾರ್ದು. ಈಗ ಇದರಲ್ಲಿ ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ. ಈಗ ಇದನ್ನು ಕೂಡ ಸ್ವಲ್ಪ ಸಣ್ಣ ಆಗೋವರೆಗೂ ಚೆನ್ನಾಗಿ ಅರಿಬೇಕು. ಈ ಮಂಡಕ್ಕಿ ಟೇಸ್ಟಲ್ಲಿ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ, ಹಾಗಾಗಿ ನಾನು ಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನಿಮ್ಗೇನಾದರೂ ಮೆಣಸಿನ್ಕಾಯಿ ಜಾಸ್ತಿ ಆಯ್ತಪ್ಪ ಅಂತ ಅನಿಸಿದ್ರೆ ಸ್ವಲ್ಪ ಕಡಿಮೆ ಕೂಡ ಹಾಕ್ಕೋಬೋದು. ಈ ಥರ ಎಲ್ಲ ಸಾಮಗ್ರಿಗಳು ಸ್ವಲ್ಪ ಸಣ್ಣ ಆದ ನಂತರ ನೆಕ್ಸ್ಟ್ ಇವಾಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಆಮೇಲೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಹಿಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಮಸಾಲೆ ಮಂಡಕ್ಕಿಗೆ ಹಸಿರು ಚಟ್ನಿ ರೆಡಿ ಆಯಿತು. ಈ ಚಟ್ನಿನ ನೀವು ಒಂದು 2ರಿಂದ 3 ದಿನಗಳವರೆಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಂಡು ನಿಮ್ಗೆ ಬೇಕಾದಾಗ ಯೂಸ್ ಮಾಡ್ಬೋದು. ಈ ಹಸಿರು ಚಟ್ನಿಯಲ್ಲಿ ಖಾರ, ಉಪ್ಪು, ಹುಳಿ ಎಲ್ಲ ಇರುತ್ತೆ. ನೀವು ಇದನ್ನು ಮಂಡಕ್ಕಿಗೆ ಎಷ್ಟು ಹಾಕ್ತೀರಾ ಅನ್ನೋದ್ರ ಮೇಲೆ ಮಂಡಕ್ಕಿಯ ಟೇಸ್ಟು ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಈ ಚಟ್ನಿ ಮಸಾಲೆ ಮಂಡಕ್ಕಿಗೆ ತುಂಬಾ ಮುಖ್ಯ. ಮಂಡಕ್ಕಿನ ಕಲಿಸುವಾಗ ಈ ಹಸಿರು ಚಟ್ನಿನ ಮೊದಲು ಸ್ವಲ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಟೇಸ್ಟ್ ಮಾಡಿ ನೋಡಿ. ಆಮೇಲೆ ಇನ್ನೂ ಸ್ವಲ್ಪ ಬೇಕಂದ್ರೆ ಹಾಕ್ಕೋಬೋದು, ಮೊದಲೇ ಜಾಸ್ತಿ ಹಾಕಬೇಡಿ. ಆಮೇಲೆ ಸ್ವಲ್ಪ ಇದರಲ್ಲಿ ನೈಲಾನ್ ಶೇವ್ ಹಾಕಿ. ನೈಲಾನ್ ಶೇವ್ ಇರಲಿಲ್ಲ ಅಂದರೆ ನಿಮ್ಮ ಹತ್ರ ಯಾವುದಿರುತ್ತೆ ಅದನ್ನು ಕೂಡ ಹಾಕ್ಕೋಬೋದು. ಆಮೇಲೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಹಿಂಡ್ಬಿಟ್ಟು ನಿಧಾನ ಎಲ್ಲ ಸಾಮಗ್ರಿಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಮಂಡಕ್ಕಿನ ಕಲಿಸುವಾಗ ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆ ಕೂಡ ಹಾಕಬೇಕು. ನಾನು ಎಣ್ಣೆ ಹಾಕೋದನ್ನು ಮರೆತುಬಿಟ್ಟಿದ್ದೆ, ನೀವು ಕೂಡ ನಂತರ ಮರಿಬೇಡಿ. ಮಂಡಕ್ಕಿನ ಮಿಕ್ಸ್ ಮಾಡುವಾಗ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ. ಮಾವಿನಕಾಯಿಯ ಸೀಸನ್ ಇದ್ದಾಗ ಈ ಮಂಡಕ್ಕಿಯಲ್ಲಿ ಮಾವಿನಕಾಯಿನ ಕೂಡ ತುರಿದ್ಬಿಟ್ಟು ಹಾಕ್ತಾರೆ. ಹಾಗಾಗಿ ಈ ಮಂಡಕ್ಕಿ ಟೇಸ್ಟಲ್ಲಿ ಸ್ವಲ್ಪ ಹುಳಿ, ಸ್ವಲ್ಪ ಖಾರವಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮಂಡಕ್ಕಿನ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ. ಏನಾದರೂ ಹುಳಿ, ಉಪ್ಪು, ಖಾರ ಅಥವಾ ಇನ್ನೂ ಸ್ವಲ್ಪ ಈರುಳ್ಳಿ, ಟೊಮೆಟೊ ಏನಾದರೂ ಬೇಕಂತ ಅನಿಸಿದ್ರೆ ಇನ್ನೂ ಸ್ವಲ್ಪ ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಮಂಡಕ್ಕಿ ಟೇಸ್ಟಲ್ಲಿ ಸ್ವಲ್ಪ ಚಟ್ಪಟ ಇರಬೇಕು, ಆದರೆ ನಾನು ಟೇಸ್ಟ್ ಮಾಡಿ ನೋಡಿದಾಗ ಎಲ್ಲ ಕಡಿಮೆ ಆಗಿತ್ತು. ಉಪ್ಪು, ಖಾರ ಎಲ್ಲ ತುಂಬಾ ಕಡಿಮೆ ಆಗಿತ್ತು. ಅದಕ್ಕೆ ನಾನು ಇದರಲ್ಲಿ ಇನ್ನೂ ಸ್ವಲ್ಪ ಉಪ್ಪು, ಕ್ಯಾರೆಟ್ ತುರಿ, ಈರುಳ್ಳಿ, ಸ್ವಲ್ಪ ಹಸಿರು ಚಟ್ನಿ ಮತ್ತು ಸ್ವಲ್ಪ ಬಟಾಣಿ,
ಮತ್ತು ಸ್ವಲ್ಪ ಶೇವು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿಬಿಟ್ಟು ಮತ್ತೆ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದೆ. ಈಗ ನೋಡ್ರಿ ಮಸ್ತ್ ಚಟಪಟ ಮಸಾಲೆ ಮಂಡಕ್ಕಿ ರೆಡಿ ಆಯಿತು. ನಿಮಗೂ ನಂತರ ಬಾಯಲ್ಲಿ ನೀರು ಬರ್ತಾಯಿದ್ರೆ ಫಟಾಫಟ್ ಅಂತ ರೆಸಿಪಿನ ಟ್ರೈ ಮಾಡಿಬಿಟ್ಟು ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ಹಾಂ ಫ್ರೆಂಡ್ಸ್, ಇನ್ನೊಂದು ವಿಷಯನ ಹೇಳೋದು ನಾನಿಲ್ಲಿ ಮರ್ತಿದ್ದೆ. ಈ ಮಸಾಲೆ ಮಂಡಕ್ಕಿನ ಸರ್ವ್ ಮಾಡಬೇಕಾದ್ರೆ ಇದ್ರ ಜೊತೆ ಕಟ್ ಮಾಡಿದಂಥ ಸೌತೆಕಾಯಿನ ಕೂಡ ಸರ್ವ್ ಮಾಡ್ತಾರೆ. ಸೊ ಫ್ರೆಂಡ್ಸ್, ಇವತ್ತಿನ ಈ ಸ್ಪೆಷಲ್ ಮಸಾಲ ಮಂಡಕ್ಕಿ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು.